ಆತ್ಮೀಯ ನನ್ನೆಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ ತಿಳಿಸ್ತಕ್ಕಂಥ ನಮಸ್ಕಾರಗಳು. ಆತ್ಮೀಯರೇ, ನಾವು ಇವತ್ತು ಕಾರಟಗಿ ಸಿದ್ದಾಪುರ ಗ್ರಾಮದ ಮಹೇಶ್ ಎಂಬುವರ ಹೊಲದಲ್ಲಿದ್ದೀವಿ, ಭತ್ತದ ಗದ್ದೆನಲ್ಲಿ. ನೀವು ನೋಡ್ಬೋದು, ನಾನು ಪ್ರತಿ ಸಲ ಹೇಳ್ತಾ ಇದ್ದೆ, ಇದು RPS 76 ಗ್ರಾನುಲ್ ಬಳಸ್ಯಾರ ಮತ್ತು ಅದ್ರ ಜೊತೆಗೆ ಸ್ಪ್ರೇನು ಕೂಡ ಮಾಡ್ಯಾರ. ಗ್ರಾನುಲ್ ಬಳಸೋದ್ರಿಂದ ಕಡ್ಡಿ ತುಂಬ ಬಿರ್ಸ್ ಬರ್ತಾವೆ, ದಪ್ಪ ಬರ್ತಾವೆ ಅಂತಂದೇಳಿ ಹೇಳ್ತಿದ್ದೆ ನಾನು. ಆಮೇಲೆ ಬಡ್ಡೆ ಜಾಸ್ತಿ ಬರ್ತಂತ ಹೇಳ್ತಿದ್ದೆ. ನೀವಿಲ್ಲಿ ನೋಡ್ಬೋದು, ಇದು ಬಡ್ಡೆ ಸೈಜು. ಆಮೇಲೆ ಪ್ರತಿ ಕಡ್ಡಿಗಳು ಸೈಜ್ ನೋಡಿರಿ ನೀವಿಲ್ಲಿ. ಯಾವಾಗ ಕಡ್ಡಿ ಚೆನ್ನಾಗಿ ಬರ್ತದ, ತುಂಬ ಚೆನ್ನಾಗಿ ತೆನೆ ಬರ್ತದ. ಈ ಥರ ನೋಡ್ಬೋದು, ಇದು ತೆನೆ ಕಡ್ಡಿ. ಹಾಗಾಗಿ ಪ್ರತಿಯೊಬ್ಬ RPS ಬಳಸ್ಕೊಂಡ್ರೆ ಏನಾಗುತ್ತಾ, ನಿಮ್ಮ ಹೊಲಗಳು ಕೂಡ ಅದ್ಭುತವಾಗಿ ಬರ್ತದ. ಆಮೇಲೆ ಶೈನಿಂಗ್ ಬರ್ತದ, ಕಾಳು ಪಿಂಡ ಬರ್ತದ. ಈ ಥರ ಬಡ್ಡೆ ಚೆನ್ನಾಗಿ ಬಂದಾಗ ಪ್ರತಿ ಕಾಳು ಕೂಡ ನಿಮಗೆ ಅದ್ಭುತವಾಗಿ ಒಂದು ತೂಕನ ತಂದು ಕೊಡ್ತದೆ. ನೀವಿಲ್ಲಿ ನೋಡ್ಬೋದು. ಅದೇ ಥರ ಇದು RPS 76 ಬಳಸಿದಂಥ ಹೊಲ. ಪಕ್ಕದಲ್ಲಿ RPS 76 ಬಳಸಿಲ್ಲ, ಆ ಹೊಲದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಇವರು ಬಡ್ಡೆಗಳಿದ್ದಾವೆ, ಇವರು ಕೂಡ ಕಡ್ಡಿಗಳಿರ್ತಾವೆ. ಇದು ಬಡ್ಡೆ ಸೈಜು. ಇಲ್ಲಿ ತೆನೆಗಳು ನೋಡ್ಬೋದು ನೀವು, ಭಾಳ ಸಣ್ಣದಾದಂಥ ತೆನೆಗಳು ನೋಡಿರಿ. ಹೀಗೆ